ಸ್ನೇಹಿತರೆ ನಮಸ್ಕಾರ. ಇನ್ನೇನು IPL ಪಂದ್ಯಾವಳಿಯು ಇದೇ ಮಾರ್ಚ್ 22ರಿಂದ ಆರಂಭವಾಗಲಿದ್ದು, ಅದೇ ರೀತಿ ವೀಕ್ಷಕರ ಮೊದಲ ಪಂದ್ಯದಲ್ಲಿ RCB ತಂಡ ಹಾಗೂ CSK ತಂಡವು ಸೆಣಸಾಡಲಿವೆ. ಇನ್ನು ವೀಕ್ಷಕರ ಮೊದಲ ಪಂದ್ಯಕ್ಕಾಗಿ ತಂಡವನ್ನು ಪ್ರಕಟಿಸಿದ ವಿರಾಟ್ ಕೊಹ್ಲಿಯ ಹೌದು ವೀಕ್ಷಕರ ಪ್ರಮುಖ ಬದಲಾವಣೆಗಳೊಂದಿಗೆ RCB ತಂಡವು ಮಾರ್ಚ್ 22ರಿಂದ CSK ವಿರುದ್ಧ ಕಣಕ್ಕಿಳಿಯಲಿದೆ. ಹೌದು ವೀಕ್ಷಕರು, ಇದೀಗ RCB ತಂಡಕ್ಕೆ ಪ್ರಮುಖ ಆಟಗಾರರು ಕೂಡ ಸೇರಿಕೊಂಡಿದ್ದು, ಅದೇ ರೀತಿ ವೀಕ್ಷಕರ RCB ತಂಡದ ಪ್ರಮುಖ ಆಟಗಾರರು ಅಭ್ಯಾಸ ಪಂದ್ಯವನ್ನು ನಡೆಸಿದ್ದಾರೆ. ವೀಕ್ಷಕರ ಇವತ್ತಿನ ಕ್ರಿಕೆಟ್ ಸುದ್ದಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ನಿಜವಾದ RCB ತಂಡದ ಕಟ್ಟ ಅಭಿಮಾನಿಗಳಾಗಿದ್ದರೆ ದಯವಿಟ್ಟು ಈಗಲೇ ಬಿಡಗೊಂದು ಲೈಕ್ನ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ಕ್ರಿಕೆಟ್ ಸುದ್ದಿಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ಸ್ನೇಹಿತರೆ, CSK ವಿರುದ್ಧದ ಮೊದಲ ಪಂದ್ಯದಲ್ಲಿ RCB ತಂಡದ ಆಡುವ 11 ಬಳಗವನ್ನು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಇನ್ನೇನು ಕೆಲವು ದಿನಗಳಲ್ಲಿ ಪ್ರಾರಂಭವಾಗಲಿರುವ IPL ಪಂದ್ಯಾವಳಿಯಲ್ಲಿ ಮೊದಲ ಪಂದ್ಯದಲ್ಲಿ RCB ತಂಡ ಹಾಗೂ CSK ತಂಡವು ಸೆಣಸಾಡಲಿವೆ. ಅದೇ ರೀತಿ ವೀಕ್ಷಕರ ಮೊದಲ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಆಡುತ್ತಾರಾ ಅಥವಾ ಇಲ್ವಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಇನ್ನು ವೀಕ್ಷಕರು, CSK ವಿರುದ್ಧದ ಮೊದಲ ಪಂದ್ಯದಲ್ಲಿ RCB ತಂಡದ ಆಡುವ 11 ಬಳಗವನ್ನು ನೋಡುವುದಾದರೆ RCB ತಂಡವು ಬಲಿಷ್ಠವಾಗಿ ಕಾಣುತ್ತಿದೆ. ಹೌದು ವೀಕ್ಷಕರೇ, CSK ತಂಡಕ್ಕಿಂತ RCB ತಂಡವು ಬಲಿಷ್ಠವಾಗಿ ಕಾಣುತ್ತಿದ್ದು, ಅದೇ ರೀತಿ ವೀಕ್ಷಕರ ಮೊದಲ ಪಂದ್ಯದಲ್ಲಿ RCB ತಂಡವು ಗೆಲ್ಲುವ ನಿರೀಕ್ಷೆಯಲ್ಲಿದೆ. ಇನ್ನು ವೀಕ್ಷಕರೇ, RCB ತಂಡವು CSK ವಿರುದ್ಧದ ಮೊದಲ ಪಂದ್ಯದಲ್ಲಿ ಗೆದ್ದು ಬೀಗುತ್ತಾ ಅಥವಾ ಇಲ್ವಾ ಎಂಬುದನ್ನು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ವೀಕ್ಷಕರೇ, RCB ತಂಡದ ಆಡುವ 11 ಬಳಗವನ್ನು ನೋಡುವುದಾದರೆ ನಾಯಕನಾಗಿ ಫ್ಯಾಫ್ ಡು ಪ್ಲೆಸಿ, ಹಾಗೆ ವೀಕ್ಷಕರೇ ಅನುಭವಿ ಆಟಗಾರ ವಿರಾಟ್ ಕೊಹ್ಲಿ ಮತ್ತು ಕ್ಯಾಮ್ರಾನ್ ಗ್ರೀನ್, ರಜತ್ ಪಟಿದಾರ್, ಗ್ಲೆನ್ ಮ್ಯಾಕ್ಸ್ವೆಲ್, ವಿಕೆಟ್ ಕೀಪರ್ ಆಗಿ ದಿನೇಶ್ ಕಾರ್ತಿಕ್, ಮೈಪಾಲ್ ಲೋಮ್ರೋರ್, ಅಲ್ಜಾರಿ ಜೋಸೆಫ್, ಲಾಕಿ ಫರ್ಗ್ಯೂಸನ್, ವೈಶಾಖ್ ವಿಜಯಕುಮಾರ್, ಅದೇ ರೀತಿ ಮೊಹಮ್ಮದ್ ಸಿರಾಜ್. ವೀಕ್ಷಕರೇ, ಈ ಆಡುವ 11 ಬಳಗವು CSK ವಿರುದ್ಧದ ಮೊದಲ ಪಂದ್ಯದಲ್ಲಿ ಕಣಕ್ಕಿಳಿಯಬಹುದು. ವೀಕ್ಷಕರೇ, ನಿಮ್ಮ ಪ್ರಕಾರ CSK ವಿರುದ್ಧದ ಮೊದಲ ಪಂದ್ಯದಲ್ಲಿ RCB ತಂಡದ ಆಡುವ 11 ಬಳಗವು ಯಾವ ತಂಡದೊಂದಿಗೆ ಕಣಕ್ಕಿಳಿಯಬಹುದು ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರೇ, ಇದೇ ರೀತಿ ಕ್ರಿಕೆಟ್ ಸುದ್ದಿಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ.